ಖಂಡಿತ ನಮ್ಮ ಎಐಸಿಸಿ ಪ್ರೆಸಿಡೆಂಟ್ ಗೆ ನಾವು ಬ್ರೀಫ್ ಮಾಡಬೇಕು ಏನಿದೆ ವಾಸ್ತವಾಂಶ ಅಂತ ಹೇಳಿ ಆ ಕೆಲಸನ ನಾವು ಮಾಡಿದ್ವಿ. ಗೇಟ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆಲ್ಲ ಕರೆಸಿ ನಾವೆಲ್ಲ ಮುಂದಕ್ಕೆ ಅವ್ರಿಗೆ ಏನ್ ಗೌರವ ಕೊಡಬೇಕು ನಾವು ಮಾಡ್ತೀವಿ. ಐ ಥಿಂಕ್ ಬಿಜೆಪಿ ಅವರಿಗೆ ಉತ್ತರ ದಳದವರು ಬಿಜೆಪಿ ಅವರು ಏನೇನು ಕಾಮೆಂಟ್ ಮಾಡ್ತಾ ಇದ್ರಲ್ಲ ಅದಕ್ಕೆ ಉತ್ತರ ಟೀಕೆಗಳು ಸಾಯ್ತದೆ, ಕೆಲಸಗಳು ಉಳಿತದೆ. ಇದಕ್ಕೆ ಈ ಗೇಟೇ ಸಾಕ್ಷಿ. ಏನೇನು ಕಾರಜೋಳ ಏನ್ ಮಾತಾಡಿದ್ರು, ಅಶೋಕ್ ಏನ್ ಮಾತಾಡಿದ್ರು, ಬೊಮ್ಮಾಯಿ ಏನ್ ಮಾತಾಡಿದ್ರು, ವಿಜೇಂದ್ರ ಏನ್ ಮಾತಾಡಿದ್ರು, ಬೇರೆ ಬೇರೆ ಕುಮಾರಸ್ವಾಮಿ ಏನ್ ಮಾತಾಡಿದ್ರು ಎಲ್ಲ ನೀವೆಲ್ಲ ಗಮನಿಸಿದಿರಿ. ಆದ್ರೆ ಆ ಟೀಕೆಗಳೆಲ್ಲ ಸತ್ತೋಗ್ಬಿಡ್ತು, ನಮ್ ಕೆಲಸ ಮಾತ್ರ ಉಳಿತು. ಇದನ್ನ ಹಿಂದೆನೂ ಹೇಳಿದೀನಿ, ಇವತ್ತು ಹೇಳ್ತೀನಿ, ನಾಳೆನೂ ಹೇಳ್ತೀನಿ. ಖಂಡಿತ ನಮ್ಮ ಎಐಸಿಸಿ ಪ್ರೆಸಿಡೆಂಟ್ ಗೆ ನಾವು ಬ್ರೀಫ್ ಮಾಡಬೇಕು ಏನಿದೆ ವಾಸ್ತವಾಂಶ ಅಂತ ಹೇಳಿ ಆ ಕೆಲಸನ ನಾವು ಮಾಡಿದ್ವಿ. ಗೇಟ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆಲ್ಲ ಕರೆಸಿ ನಾವೆಲ್ಲ ಮುಂದಕ್ಕೆ ಅವ್ರಿಗೆ ಏನ್ ಗೌರವ ಕೊಡಬೇಕು ನಾವು ಮಾಡ್ತೀವಿ. ಐ ಥಿಂಕ್ ಬಿಜೆಪಿ ಅವರಿಗೆ ಉತ್ತರ ದಳದವರು ಬಿಜೆಪಿ ಅವರು ಏನೇನು ಕಾಮೆಂಟ್ ಮಾಡ್ತಾ ಇದ್ರಲ್ಲ ಅದಕ್ಕೆ ಉತ್ತರ ಟೀಕೆಗಳು ಸಾಯ್ತದೆ, ಕೆಲಸಗಳು ಉಳಿತದೆ. ಇದಕ್ಕೆ ಈ ಗೇಟೇ ಸಾಕ್ಷಿ. ಏನೇನು ಕಾರಜೋಳ ಏನ್ ಮಾತಾಡಿದ್ರು, ಅಶೋಕ್ ಏನ್ ಮಾತಾಡಿದ್ರು, ಬೊಮ್ಮಾಯಿ ಏನ್ ಮಾತಾಡಿದ್ರು, ವಿಜೇಂದ್ರ ಏನ್ ಮಾತಾಡಿದ್ರು, ಬೇರೆ ಬೇರೆ ಕುಮಾರಸ್ವಾಮಿ ಏನ್ ಮಾತಾಡಿದ್ರು ಎಲ್ಲ ನೀವೆಲ್ಲ ಗಮನಿಸಿದಿರಿ. ಆದ್ರೆ ಆ ಟೀಕೆಗಳೆಲ್ಲ ಸತ್ತೋಗ್ಬಿಡ್ತು, ನಮ್ ಕೆಲಸ ಮಾತ್ರ ಉಳಿತು. ಇದನ್ನ ಹಿಂದೆನೂ ಹೇಳಿದೀನಿ, ಇವತ್ತು ಹೇಳ್ತೀನಿ, ನಾಳೆನೂ ಹೇಳ್ತೀನಿ. ಖಂಡಿತ ನಮ್ಮ ಎಐಸಿಸಿ ಪ್ರೆಸಿಡೆಂಟ್ ಗೆ ನಾವು ಬ್ರೀಫ್ ಮಾಡಬೇಕು ಏನಿದೆ ವಾಸ್ತವಾಂಶ ಅಂತ ಹೇಳಿ ಆ ಕೆಲಸನ ನಾವು ಮಾಡಿದ್ವಿ. ಗೇಟ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆಲ್ಲ ಕರೆಸಿ ನಾವೆಲ್ಲ ಮುಂದಕ್ಕೆ ಅವ್ರಿಗೆ ಏನ್ ಗೌರವ ಕೊಡಬೇಕು ನಾವು ಮಾಡ್ತೀವಿ. ಐ ಥಿಂಕ್ ಬಿಜೆಪಿ ಅವರಿಗೆ ಉತ್ತರ ದಳದವರು ಬಿಜೆಪಿ ಅವರು ಏನೇನು ಕಾಮೆಂಟ್ ಮಾಡ್ತಾ ಇದ್ರಲ್ಲ ಅದಕ್ಕೆ ಉತ್ತರ ಟೀಕೆಗಳು ಸಾಯ್ತದೆ, ಕೆಲಸಗಳು ಉಳಿತದೆ. ಇದಕ್ಕೆ ಈ ಗೇಟೇ ಸಾಕ್ಷಿ. ಏನೇನು ಕಾರಜೋಳ ಏನ್ ಮಾತಾಡಿದ್ರು, ಅಶೋಕ್ ಏನ್ ಮಾತಾಡಿದ್ರು, ಬೊಮ್ಮಾಯಿ ಏನ್ ಮಾತಾಡಿದ್ರು, ವಿಜೇಂದ್ರ ಏನ್ ಮಾತಾಡಿದ್ರು, ಬೇರೆ ಬೇರೆ ಕುಮಾರಸ್ವಾಮಿ ಏನ್ ಮಾತಾಡಿದ್ರು ಎಲ್ಲ ನೀವೆಲ್ಲ ಗಮನಿಸಿದಿರಿ. ಆದ್ರೆ ಆ ಟೀಕೆಗಳೆಲ್ಲ ಸತ್ತೋಗ್ಬಿಡ್ತು, ನಮ್ ಕೆಲಸ ಮಾತ್ರ ಉಳಿತು. ಇದನ್ನ ಹಿಂದೆನೂ ಹೇಳಿದೀನಿ, ಇವತ್ತು ಹೇಳ್ತೀನಿ, ನಾಳೆನೂ ಹೇಳ್ತೀನಿ.